ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಟೊಮೊಟೊ ರೈಸ್ ನನಗೂ ತುಂಬ ಇಷ್ಟ. ಹಾಗೆ ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊತಾ ಇದ್ದೀನಿ. 6 ಗಂಟೆಗೆ ಎದ್ದು ತಿಂಡಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ರೈಸ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬೇಗ ಕೂಡ ಆಗುತ್ತೆ ಈ ತಿಂಡಿ, ಅದಕ್ಕೆ ಬೇಗನೆ ಮಾಡ್ತೀನಿ. 2 ಸ್ಪೂನ್ ರುಚಿ ಅರಿಶಿನ. ಇದು ಮನೇಲೇ ಮಾಡಿಟ್ಕೊಂಡಿರೋ ಪೌಡರ್. ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ರೈಸ್ ಪೌಡರ್ ಅಂತ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಪೌಡರ್ ಹೇಗೆ ಮಾಡೋದು ಅಂತ. ಇಷ್ಟೇ, ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲೇ ಮಾಡಿರೋದು, ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅಲ್ಲಲ್ಲೇ ತೊಳ್ಕೊತಾ ಇದ್ದೀನಿ. ಅಲ್ಲಲ್ಲೇ ತೊಳ್ಕೊಂಬಿಟ್ರೆ ಕೆಲಸ ರಿಸ್ಕ್ ಇರಲ್ಲ, ಸುಲಭ ಆಗಿರುತ್ತೆ, ಬೇಗ ಬೇಗ ಮುಗಿಸ್ಕೊಬೋದು. ಮಕ್ಕಳಿಗೆ ಅಂತ ರಾತ್ರಿಯೇ ಡ್ರೈ ಫ್ರೂಟ್ಸ್ ಎಲ್ಲ ರಾತ್ರಿಯೇ ನೆನೆಸಿಟ್ಟಿದ್ದೆ. 3 ಖರ್ಜೂರ, 2 ಹಸಿ ಖರ್ಜೂರ, ಎಲ್ಲ ಥರದ ಡ್ರೈ ಫ್ರೂಟ್ಸು ಇಷ್ಟನ್ನು ಹಾಕಿ ಅರ್ಲಿ ಮಾರ್ನಿಂಗ್ ಪ್ರತಿದಿನ ಕೊಡ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಪ್ರತಿಯೊಂದು ಹಾಕಿದ್ದೀನಿ. 2 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಲ್ಲ, ಬೆಲ್ಲದ ಪೌಡ್ರು ಖಾಲಿ ಆಗಿದ್ದರಿಂದ ಸಕ್ಕರೆ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು. ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ಅಲ್ಲೆಲ್ಲ ಜೋಡಿಸ್ಕೊತಾ ಇದೆ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ತಿಳಿಸ್ಕೊಡಿ. ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರೂ ಒಂದು ಕ್ಷಮೆ ಇರಲಿ. ನಾನು ಫಸ್ಟ್ ಟೈಮ್ ವೀಡಿಯೋಗಳು ಮಾಡ್ತಾ ಇರೋದ್ರಿಂದ ಕೆಲವೊಂದೊಂದು ತಪ್ಪಿರುತ್ತೆ, ಅದನ್ನೆಲ್ಲ ತಿಳಿಸ್ಕೊಡಿ. ಅದಕ್ಕೆ 1 ಕಪ್ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿದ್ರೆ ಮಕ್ಕಳು ಬೇಗ ಕುಡಿತಾರೆ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆ ತುಂಬ ಒಳ್ಳೆಯದು. 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 3ರಿಂದ 4 ಎಲೆ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಬೆಳಗ್ಗೆ ಎದ್ದು ಪ್ರತಿದಿನ ಕುಡಿತೀನಿ. ಒಂದೊಂದು ದಿನವೂ ಬೇರೆ ಬೇರೆ ರೀತಿಯಾದ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿತೀನಿ. ಬಟ್ ಇವತ್ತು ಈ ಡಿಟಾಕ್ಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ನಮ್ಮ ಅತ್ತೆಗೆ, 1 ಗ್ಲಾಸ್ ನನಗೆ. ಹಾಗೆ ಟೈಮ್ ಆಯಿತು. ಭಾನುಗೂ ಕೂಡ ಬೇಗ ಬೇಗ ತಲೆ ಬಾಚ್ತಿದೆ, ಮುಗೀತು ಅವಳದು. ಈಗ ಚಿಕ್ಕವಳಿಗೆ ರೆಡಿ ಮಾಡಬೇಕು. ಅವಳಿಗೂ ರೆಡಿ ಮಾಡಿ ತಿಂಡಿ ಕೊಡಬೇಕು. ಅವಳು ತುಂಬ ತುಂಟಿ, ಅವಳಿಗೆ ಹೀಗೆ ಬೇಕು, ಇಲ್ಲ ನನಗೆ ಟೇಪ್ ಹಾಕೋಕ್ಕೆ ಹೇಳಿದ್ದಾರೆ, ನನಗೆ ಈ ಬ್ಯಾಂಡ್ ಹಾಕ್ಬೇಡ ಅಂತ ಹಠ ಮಾಡ್ತಿದ್ಲು. ಇವತ್ತೊಂದು ದಿನ ಹಾಕ್ಕೊಂಡು ಹೋಗು ಪುಟ್ಟ ಅಂತ ಹಾಕ್ತಿದ್ದೆ. ಹಾಗೆ ಅನ್ನ ಕೂಡ ಆರಿತ್ತು, ಅದಕ್ಕೆ ಸ್ವಲ್ಪನೇ ಮಿಕ್ಸ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಉದುದ್ರಿಗಾದರೆ ಅದು ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಟೊಮೊಟೊ ರೈಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂದು ಬಿಟ್ಟಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಅಳತೆಯಾಗೆ ಮಾಡ್ಕೊತೀನಿ. ನನಗಂತೂ ಉದುದ್ರಾಗೆ ಇರಬೇಕು. ಸ್ವಲ್ಪ ಮುದ್ದೆ ಥರ ಆಯಿತು ಅಂತಂದರೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಇಬ್ರಿಗೂ ತಿಂಡಿ ಕೊಟ್ಟಾಯಿತು. ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಶ್ರೀ ದುಹಿ ವ್ಲಾಗ್ಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನೆನ್ನೆ ರಾಖಿ ಹಬ್ಬ ಇತ್ತಲ್ಲ, ಇಬ್ಬರು ಅಕ್ಕದಿರು ಕೂಡ ತಮ್ಮಂಗೆ ರಾಖಿ ಕಟ್ತಾ ಇದ್ದಾರೆ. ಆರತಿ ಬೆಳಗ್ತಿದ್ರೆ ನನಗೇನೋ ಆರತಿ ಬೆಳಗ್ತಿದ್ದಾರೆ ಅಂತ ಸುಮ್ಮನೆ ಕೂತಿದ್ದ. ಎಷ್ಟು ತುಂಟ ಅಂದರೆ ತುಂಬಾ ತುಂಟ, ತುಂಬಾ ಖುಷಿ ಪಡ್ತಿದ್ದ. ಏನೋ ಕಟ್ಟಿದ್ದಾರೆ ಅಂತ ಕೂಡ ಕಿತ್ತಾಕ್ತಿದ್ದ. ನನ್ನ ಮುದ್ದು ತಮ್ಮ ಅಂತ ಕೂಡ ಅವಳು ನೋಡ್ತಾನೆ ಇದ್ಲು. ತುಂಬಾ ಚೆನ್ನಾಗಾಯಿತು ಇದು ನಿನ್ನೆ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.